120 ರೂಪಾಯಿ ಟಿಕೆಟ್ ಇದು. ನವರಾತ್ರಿ ಸ್ಪೆಷಲ್ಲು ಡೈಲಿ ಒಂದೊಂದು ಪ್ರೋಗ್ರಾಮ್ ನಡೀತಾ ಇರುತ್ತೆ. ಮೈಸೂರು ಪ್ಯಾಲೇಸಲ್ಲಿ ಒಂದಷ್ಟು ವೀಡಿಯೋನ ಕವರ್ ಮಾಡಿಬಿಟ್ಟು ನಿಮ್ಮೆಲ್ಲರಿಗೂ ತೋರಿಸೋಣ ಅಂತ ಬಂದಿದ್ದೀನಿ. ವಿಶೇಷವಾದ ಪೂಜೆಗಳು ನಡೀತಾ ಇದೆ ನವರಾತ್ರಿಗೆ. ಈ ಬಸ್ ಸ್ಟ್ಯಾಂಡಲ್ಲಿ ಇಳಿದುಬಿಟ್ಟು ಗೊತ್ತಿರಲಿಲ್ಲ ನನಗೆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇರೋದು ಪ್ಯಾಲೇಸು ಅಂತ. ಅಲ್ಲ, ನಿಜವಾಗ್ಲೂ ಗೊತ್ತಿರಲಿಲ್ಲ ನನಗೆ. ದೂರ ಎಲ್ಲ ನಡ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡೆ ನಾನು. ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇರೋದು ಪ್ಯಾಲೇಸು. ಫುಲ್ ಎಲ್ಲ ಅರೇಂಜ್ಮೆಂಟ್ಸು ಸೂಪರಾಗಿ ಮಾಡೋರೆ. ಲೈಟಿಂಗ್ಸ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಏನೋ ಇರ್ಬೋದು. ತುಂಬ ದೂರ ಏನಿಲ್ಲ, ಬಸ್ ಇಳಿದ ತಕ್ಷಣ ಪಕ್ಕದಲ್ಲೇ ಬ್ಯಾಕ್ ಸೈಡು, ಬಸ್ ಸ್ಟ್ಯಾಂಡ್ ಬ್ಯಾಕ್ ಸೈಡೇ ಇರೋದು ಅರಮನೆ ಮೈಸೂರು ಪ್ಯಾಲೇಸು. ತುಂಬ ದೂರ ಏನಿಲ್ಲ, ಸಿಟಿ ಬಸ್ ಸ್ಟ್ಯಾಂಡ್ ಬ್ಯಾಕ್ ಸೈಡು. ಏನೋ ಪ್ರಾಕ್ಟೀಸ್ ಇರ್ಬೋದೇನೋ ಮಾಡ್ತಾವ್ರೆ, ಏನು ಅಂತ ಗೊತ್ತಿಲ್ಲ. ನಾನು ಆನೇನೆ ಅನ್ಕೊಂಬಿಟ್ಟೆ, ನಿಜವಾಗ್ಲು ಆನೆ ಕರ್ಕೊಂಬರ್ತಾವ್ರೇನೋ ಅಂತ ಅನ್ಕೊಂಬಿಟ್ಟೆ. ನೋಡಿದ್ರೆ ಆನೆ ಅಲ್ಲ, ಬೇರೆ ಏನೋ ಮಾಡ್ತಾವ್ರೆ, ಆನೆ ಅಲ್ಲ. ಸರ್, ಇದೇನು ಸ್ವಲ್ಪ ಹೇಳ್ತೀರಾ? ಮಾಹಿತಿ ಬೇಕಾಗಿತ್ತು ಸರ್. ಇದು ಮೈಸೂರು ಪರಂಪರೆಯನ್ನು ಬಿಂಬಿಸತಕ್ಕಂಥ ಮಹಿಳಾ ದಸರಾದ ಅಂಗವಾಗಿ ಮೈಸೂರಲ್ಲಿ ಏನೇನು ವಿಶ್ವವಿಖ್ಯಾತ ಆಗಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಮೈಸೂರು ವೀಳ್ಯದೆಲೆ, ಮೈಸೂರು ಪಾಕು, ನಂಜನಗೂಡು ರಸಬಾಲೆ, ಮೈಸೂರು ವೀಳ್ಯದೆಲೆ, ಸೊ ಇಷ್ಟು ಕೂಡ ನಮ್ಮ ಮೈಸೂರಲ್ಲಿ ಏನು ವಿಶ್ವವಿಖ್ಯಾತ ಆಗಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಈ ಒಂದು ರಥ ಹೋಗ್ತಾ ಇದೆ ಸರ್. ಥ್ಯಾಂಕ್ ಯು ಸರ್. ನೋಡಿ ಸ್ನೇಹಿತರೆ, ಅವರು ಸಾರ್ ಹೇಳ್ದಂಗೆ ಮೈಸೂರು ಪಾಕು, ಮೈಸೂರು ವೀಳ್ಯದೆಲೆ, ಮೈಸೂರಿಗೆ ಸಂಬಂಧಪಟ್ಟಿರೋಂಗೆ ಇದೊಂದು ತೇರು, ಮೈಸೂರಿಗೆ ಸಂಬಂಧಪಟ್ಟಿರೋಂಗೆ ಒಂದು ತೇರು ಹೋಗ್ತಾ ಇದೆ. ಈ ಮೈಸೂರು ವೀಳ್ಯದೆಲೆ, ಮೈಸೂರು ಪಾಕು, ಇವ್ರು ಯಾರು ಕೂತಿರೋದು? ರಾಜ ರಾಣಿ ಇರ್ಬೋದಾ? ಪ್ಯಾಲೇಸ್ ಎಂಟ್ರೆನ್ಸಾ ಬ್ಯಾಕ್ ಗೇಟ ಇದು? ನೋಡಿ, ಕೊನೆಗೂ ಇನ್ನೊಂದು ಗೇಟು, ಬ್ಯಾಕ್ ಸೈಡ್ ಗೇಟು. ಫ್ರಂಟಲ್ಲೇನೋ ಬಿಡಲ್ಲ ಅಂತ ಇವಾಗ, ಅದಕ್ಕೆ ಬ್ಯಾಕ್ ಸೈಡ್ ಗೇಟಲ್ಲಿ ಬಂದಿದ್ದೀನಿ. ನೋಡಿ ಗೈಸ್, ಈ ಗೇಟಲ್ಲಿ ಬಿಡಲ್ವಂತೆ, ಪಕ್ಕದ ಗೇಟ್ಗೆ ಹೋಗ್ಬೇಕಂತೆ. ಇನ್ನೊಂದು ನೆಕ್ಸ್ಟ್ ಗೇಟ್ ಬರುತ್ತೆ, ಆ ಗೇಟಿಗೆ ಹೋಗಿ ಆ ಗೇಟಿಂದ ಒಳಗೆ ಹೋಗೋಣ, ಬಿಟ್ಟರೆ ನೋಡೋಣ.
ಸ್ನೇಹಿತರೆಲ್ರಿಗೂ ನಮಸ್ಕಾರ. ನೋಡಿ, ಮೈಸೂರಿಗೆ ಬಂದಿದ್ದೀನಿ. ಮೈಸೂರು ಪ್ಯಾಲೇಸಲ್ಲಿ ಒಂದಷ್ಟು ವೀಡಿಯೋನ ಕವರ್ ಮಾಡಿಬಿಟ್ಟು ನಿಮ್ಮೆಲ್ಲರಿಗೂ ತೋರಿಸೋಣ ಅಂತ ಬಂದಿದ್ದೀನಿ. ವಿಶೇಷವಾದ ಪೂಜೆಗಳು ನಡೀತಾ ಇದೆ ನವರಾತ್ರಿಗೆ. ಸ್ನೇಹಿತರೆ ಬಂದಿದ್ದೀನಿ ಪ್ಯಾಲೇಸ್ ಒಳಗೆ. ನೋಡಿ, ಟಿಕೆಟ್ ತೊಗೊಂಡಿದ್ದೀನಿ. 120 ರೂಪಾಯಿ ಟಿಕೆಟ್ ಇದು. ನವರಾತ್ರಿ ಸ್ಪೆಷಲ್ಲು ಡೈಲಿ ಒಂದೊಂದು ಪ್ರೋಗ್ರಾಮ್ ನಡೀತಾ ಇರುತ್ತೆ ಮೈಸೂರು ಪ್ಯಾಲೇಸ್ ಒಳಗೆ. ಇವಾಗೂ ಏನೋ ಪೂಜೆ ನಡೀತಾ ಇತ್ತು, ಬಿಡಲ್ಲ ಅಂತಂದರು. ಬಟ್ ಏನೋ ಹಂಗೆ ಒಳಗೆ ಬಂದುಬಿಟ್ವಿ ಟಿಕೆಟ್ ತೊಗೊಂಡು. ಪ್ರತಿದಿನ ಸಂಜೆ ಒಂದೊಂದು ಪ್ರೋಗ್ರಾಮ್ಸ್ ನಡೀತಾ ಇರುತ್ತೆ ಸ್ನೇಹಿತರೆ. ಪ್ಯಾಲೇಸ್ ಒಳಗಿದ್ದೀನಿ ನೋಡಿ. ಇದೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ ಇವಾಗ. ಸ್ಟೇಜು ಸೆಟಪ್. ಸ್ನೇಹಿತರೆಲ್ರಿಗೂ ನಮಸ್ಕಾರ. ನೋಡಿ, ನಾನಿವತ್ತು ಮೈಸೂರು ಪ್ಯಾಲೇಸ್ ಒಳಗೆ ಬಂದಿದ್ದೀನಿ. ಬಿಡ್ತಾ ಇರಲಿಲ್ಲ ಏನೋ ಪೂಜೆ ಅಂತ ಅಂದರು, ಬಟ್ ಒಳಗೆ ಬಂದಿದ್ದೀನಿ. ಪ್ರತಿದಿನವೂ ಒಂದೊಂದು ವಿಧವಾದ ಪ್ರೋಗ್ರಾಮ್ಸ್ಗಳು, ಫಂಕ್ಷನ್ಸ್ಗಳು ಮಾಡ್ತಾ ಇರ್ತಾರೆ ಪ್ರತಿದಿನ ಸಂಜೆನೂ. ಪ್ಯಾಲೇಸ್ ಒಳಗೆ ನೋಡಿ, ಎಂಟ್ರಿ ಆಗ್ತಿದ್ದಂಗೆ ಕಲರ್ ರೋಸ್ ಗಿಡಗಳು, ರೋಸ್ ಹೂವುಗಳು ನೋಡಿ ಎಂಥ ಕಲರ್ ಇದೆ. ಎಲ್ಲ ಥರ ವೆರೈಟೀಸು ಇದಾವೆ ಇಲ್ಲಿ ಪ್ಯಾಲೇಸ್ ಒಳಗೆ. ಮೈಸೂರು ಪ್ಯಾಲೇಸು ಹೊಸದಾಗಿ ನಿರ್ಮಾಣ ಆಗೋಕ್ಕೂ ಮುಂಚೆ ಇದ್ದಂತಹ ಹಳೆ ಪ್ಯಾಲೇಸು. ಮೈಸೂರು ಇನ್ಫ್ಯಾಂಟ್ರಿ. ಡಿ ಪೇಂಟಿಂಗ್.
ಕೆಂಪ ನಂಜಮ್ಮಣ್ಣಿ. ಕೆಂಪ ನಂಜಮ್ಮಣ್ಣಿ ಅವರು ಚಾಮರಾಜ ಒಡೆಯರ್ ಅರಸ್ 1868ರಿಂದ 1894ವರೆಗೂ ಆಡಳಿತ ಮಾಡಿದಂಥವ್ರು ಚಾಮರಾಜ ಒಡೆಯರ್ ಅರಸ್ ಅವರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ 1884ರಿಂದ 1940ವರೆಗೂ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ರಾಜ ಪುರೋಹಿತರು ಕ್ವೀನ್ ಅಲೆಕ್ಸಾಂಡ್ರಾ. ರಾಜಾರಾಣಿ ಮೊದಲೇ ಕೃಷ್ಣರಾಜ ಒಡೆಯರ್ ಇಂದ ಪ್ಯಾಲೇಸ್ ಕಟ್ಟಿದ್ದಾರೆ, ಡ್ಯಾಮ್ ಕಟ್ಟಿದ್ದಾರೆ, ಇದು ಎಲೆಕ್ಟ್ರಿಸಿಟಿ, ಯೂನಿವರ್ಸಿಟಿ, ಸ್ಟೇಟ್ ಬ್ಯಾಂಕ್, ಸ್ಯಾಂಡ್ವುಡ್ ಫ್ಯಾಕ್ಟರಿ, KGF, ಕೋಲಾರ್ ಗೌರ್ಮೆಂಟ್ ಎಲ್ಲ ಕೂಡ ಮೇನ್ ನೋಡೋದು. ಇವರು ಕೂಡ 3 ಸಿಸ್ಟರ್ಸ್. ಅವರು வந்து பெரிய சிஸ்டர் ஜெயலட்சுமி அம்மணி புள்ள லீலாவதி, ரெண்டாவது கெம்பராஜ மணி அவரோட புருஷன் தேசராஜ அரஸ், மூணாவது ரைட் சைடு. இந்த சேம் கிருஷ்ணராஜ ஒடையர் வந்து ஒரு குழந்தை 2 சிஸ்டர் கூட இன்னொரு பெரிய ஆர்டிஸ்ட் பெயிண்ட் பண்ணி வெளியே தானே ಇಲ್ಲ ಬೆಳ್ಳಿದ ಕಂಪ್ಲೀಟ್ ಇದರ ಪರ ಗಾಂಧಿ ಇರ್ಬೋದು. ಗಾಂಧಿಯಾ ಶ್ರೀಗಂಧದ ಮರದಿಂದ ಮತ್ತು ಬೆಳ್ಳಿದು ಶ್ರೀಗಂಧದ ವಾಸನೆ ಬರ್ತಾ ಇದೆ. ಸ್ಮೆಲ್, ಗಂಧದ ಸ್ಮೆಲ್. ಸ್ಯಾಂಡಲ್ವುಡ್ ಬಾಕ್ಸಸ್ ಅಂತ ನೋಡಿ. ಇದು ಸಿಲ್ವರ್. ಡಾಕ್ಟರ್ ರಾಜ್ಕುಮಾರ್ ಅವರ ಮಯೂರ ಚಿತ್ರ ಶೂಟಿಂಗ್ ನಡೆದಂತಹ ಸ್ಥಳ. Brightness for the mention.
ದಾನ ತಕ್ಕ ಸಾಕಿ ಅದೆಲ್ಲ ಹೋಗಬೇಕಲ್ಲ ಹೊರಗಡೆ ನೋಡೋಣ ನಾಳೆ ಸರಿ ಒಂದು ರೀಲ್ಸ್ ಆಗ್ಬಿಟ್ಟೈತೆ రెండు నిమిషాలు వస్తా బ్యాంక్లో ఉన్నాడంట 2 నిమిషాలు ಎಷ್ಟು ಸರಿ ನಿನ್ಗೆ ಹೇಳೋದು ಏನಾಯ್ತು ಅದು